ಹಾಯ್ ಎವರಿವನ್, ನಾನು ನಿಮ್ಮ ಅಶ್ವಿನಿ. ನಾನಿವತ್ತು ನಿಮಗೋಸ್ಕರ ಒಂದು ಟೇಸ್ಟಿ ಆಗಿರೋ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದಕ್ಕೆ ಮೊದಲು ಒಂದು ಜಾರ್ಗೆ ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚನಷ್ಟು ಶುಂಠಿ, ಹಾಗೆ 2 ದಪ್ಪದಾಗಿ ಕಟ್ ಮಾಡಿದ ಈರುಳ್ಳಿ, 2 ಟೊಮೊಟೊ ದಪ್ಪದಾಗಿ ಕಟ್ ಮಾಡಿರೋಂಥದ್ದು. ಇಲ್ಲಿ ನಾನು 4 ಜನಕ್ಕಾಗೋಷ್ಟು ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಚಪಾತಿ, ರೊಟ್ಟಿ, ರೈಸ್ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು 1 ಕಪ್ ಕೊಬ್ಬರಿ ತುರಿ ಹಾಕಿದ್ದೀನಿ. ಹಾಗೆ ಮನೇಲಿ ಮಾಡಿರೋಂಥ ಖಾರದ ಪುಡಿ ಹಾಕ್ತಿದ್ದೀನಿ 2 ಸ್ಪೂನ್. ನೀವು ನಿಮ್ಮ ಮನೇಲಿ ಯೂಸ್ ಮಾಡೋಂಥ ಖಾರದ ಪುಡಿನೇ ಯೂಸ್ ಮಾಡ್ಬೋದು. ನಾವು ನಮ್ಮ ಮನೆ ಮಾಡ್ಕೊಳ್ಳೋಂಥ ಖಾರದ ಪುಡಿನೇ ಯೂಸ್ ಮಾಡೋದು ಅಡುಗೆಗೆ. ಇದ್ರ ರೆಸಿಪಿ ಬೇಕಂದರೆ ಮುಂದೆ ತೋರಿಸ್ತೀನಿ ವಿಡಿಯೋಸಲ್ಲಿ. ಹೀಗೆ ನೋಡಿ ಸಣ್ಣಗೆ ರುಬ್ಕೋಬೇಕು. ನಂತರ ಕುಕ್ಕರ್ನ ಕಾಯಕ್ಕಿಟ್ಟು ಒಂದು 4-5 ಸ್ಪೂನ್ ಆಯಿಲ್ ಹಾಕಿ 1 ಸ್ಪೂನ್ ಸಾಸಿವೆ, 1/2 ಸ್ಪೂನ್ ಜೀರಿಗೆ, 1-2 ಕರಿಬೇವಿನ ಸೊಪ್ಪು, 1 ಈರುಳ್ಳಿ ಸಣ್ಣದಾಗಿ ಹಚ್ಚಿರೋದು, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ತೊಳೆದಿಟ್ಟಿರೋಂಥ ಹೂಕೋಸು 1 ಕಪ್ ಕೋಸು, ಹಾಗೆ 1 ಕಪ್ ಬಟಾಣಿ ನೈಟ್ ನೆನೆಸಿಟ್ಟಿರೋದು, ಹಾಗೆ 1 ಸಣ್ಣದಾಗಿ ಹಚ್ಚಿರೋಂಥ ಆಲೂಗೆಡ್ಡೆ, ಇವೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ನೀಟಾಗಿ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ತಳ ಇಟ್ಕೊಬಿಡುತ್ತೆ. ನೋಡಿ ಹೀಗೆ ನೀಟಾಗಿ ಅದು ಸುಂಡೋವರೆಗೂ ಕೈ ಆಡಿಸ್ತಾನೇ ಇರಬೇಕು. ಇದನ್ನು 1/2 ಅವರಲ್ಲೇ ಮಾಡ್ಕೊಬಿಡ್ಬೋದು, ಯಾವುದೇ ಟೈಮ್ ತಗೊಳ್ಳಲ್ಲ. ಇದು ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇಟ್ಟಿರೋ 1 ಟೊಮೊಟೊನ ಹಾಕ್ಕೋಬೇಕು. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ ಅದು ಗೊತ್ತಾಗುತ್ತೆ ಸ್ವಲ್ಪ ಸುಂಡಿರೋ ಥರ, ಅಂದರೆ ಬೆಂದಿರುತ್ತೆ ಸ್ವಲ್ಪ. ಅದಾದಮೇಲೆ ನಾವು ರುಬ್ಬಿಟ್ಟಿರೋ ಮಸಾಲೆನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕುದಿ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು, ಯಾಕಂದರೆ ಹಸಿ ವಾಸನೆ ಹೋಗಬೇಕಲ್ಲ, ಅಲ್ಲಿವರೆಗೂ ನೀಟಾಗಿ ತಿರ್ಗಿಸ್ಕೊಂಡು ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಗ್ರೇವಿ ಅಂದರೆ ನಮ್ಮನೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಹೀಗೆ ಕುದೀತಾ ಇದೆಯಲ್ಲ, ಇವಾಗ ಅದಕ್ಕೆ ಎಷ್ಟು ನಮಗೆ ನೀರು ಬೇಕು ಅಷ್ಟನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ನಿಮಗೆ ಅಷ್ಟು ಹಾಕಬೇಕು ನೀರನ್ನ. ನೋಡಿ ನನಗೆ ಇಷ್ಟು ಸಾಕು, ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕುದಿ ಬರ್ತಿರ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು 1 ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು, ಕಲಿಸ್ತಾ ಹೀಗೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸಣ್ಣದಾಗಿ ಲಾಸ್ಟಲ್ಲಿ ಹಾಕಿ ಉದುರಿಸ್ಬೇಕು ಅದಕ್ಕೆ. ಅದಾದಮೇಲೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿದ್ಮೇಲೆ 1 ವಿಷಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. 1 ವಿಷಲ್ಲೇ ಸಾಕು, ಬೆಂದಿರುತ್ತೆ ನೀಟಾಗಿ. ಅದಾದಮೇಲೆ ನೋಡಿ ಈ ಥರ ರೆಡಿಯಾಗಿದೆ ನನ್ನ ಗ್ರೇವಿ. ರೆಡಿಯಾಗಿದೆ, ಸಿಂಪಲ್ ಆ್ಯಂಡ್ ಟೇಸ್ಟಿ ಗ್ರೇವಿ. ನಾನು ಇದನ್ನ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿದ್ದೆ, ಯಾಕಂದರೆ ಬೆಳಗ್ಗೆನೇ ಆಫೀಸ್ಗೆ ಹೋಗ್ತಾರಲ್ಲ, ಲೇಟ್ ಆಗುತ್ತೆ ಎಲ್ಲ ಮಾಡೋಕ್ಕೆ ಅಂತ. ಅಕ್ಕಿ ರೊಟ್ಟಿ ಬೇಕು ಅಂತ ಕೇಳಿದರು. ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಇದು ಮಾಡಿದ್ದೆ, ಬಂದರೂ ಕೊಟ್ಟಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ ಹಸ್ಬೆಂಡು. ತುಂಬ ಚೆನ್ನಾಗಿದೆ ಅಂದರು. ನಿಮ್ಗೆ ಇದೇ ಥರ ವೀಡಿಯೋಸ್ ಬೇಕಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವರಿವನ್.